ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಏನೇ ನಿರ್ಧಾರ ಆದರೂ ಕೂಡ ಅನ್ನೋ ಹಂತದಲ್ಲಿ ಈ ಹಗ್ಗ ಜಗ್ಗಾಟ ಇದೆ. ಇಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದು, ರಾಹುಲ್ ಗಾಂಧಿಯವರ ಮುಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಖಾಮುಖಿ ಆಗ್ತಾರಾ ಅನ್ನೋ ಪ್ರಶ್ನೆ. ಸಿಎಂ ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಇವರ ಸಮ್ಮುಖದಲ್ಲಿ ಏನಾದರೂ ಮೀಟಿಂಗ್ ಆಗುತ್ತಾ? 26ರ ನಂತರ ನಿರ್ಣಾಯಕ ಸಭೆ ನಡೆದು ನಿರ್ಧಾರ ಪ್ರಕಟವಾಗಬಹುದು ಅನ್ನೋ ಸಾಧ್ಯತೆಗಳು ಕಾಣ್ತಾ ಇದೆ. ಹಗ್ಗ ಜಗ್ಗಾಟ ಸದ್ಯಕ್ಕಂತೂ ಫುಲ್ ಸ್ಟಾಪ್ ಬೀಳಲ್ಲ. ಅದಕ್ಕೆ 26ರ ನಂತರ ಒಂದು ಮೀಟಿಂಗ್ ಆಗಬಹುದು, ಹೈ ವೋಲ್ಟೇಜ್ ಮೀಟಿಂಗು ದೆಹಲಿಯಲ್ಲಿ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗಬಹುದು ಅನ್ನೋ ಸಾಧ್ಯತೆ ಈ ಕ್ಷಣಕ್ಕೆ ಕಾಣ್ತಾ ಇದೆ. ನವೆಂಬರ್ 26ರ ನಂತರ ರಾಹುಲ್ ಗಾಂಧಿ ಅವರು ಬರ್ತಾರೆ ವಿದೇಶದಿಂದ. 26ಕ್ಕೆ ಬರ್ತಾರೆ ಅಂತಲ್ಲ, ಅದು ನಿಗದಿಯಾಗಿಲ್ಲ. 26ರ ನಂತರ ಆಗ ಬಂದಾಗ ಮತ್ತೆ ದೆಹಲಿ ಪ್ರಯಾಣ ಶುರುವಾಗಬಹುದು ಅಂತ ಅನಿಸ್ತಾ ಇದೆ. ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದೆ. ಸಿಎಂ ಅನ್ನು ಕರೆಸಿಕೊಳ್ಳಬಹುದು, ಡಿಸಿಎಂ ಅವರನ್ನು ಕರೆಸಿಕೊಳ್ಳಬಹುದು, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಿರ್ಧಾರ ಆಗಬಹುದು. ನಾನು ಆಗ್ಲೇ ಹೇಳಿದೆ, ಸದಾಶಿವನಗರದಲ್ಲಿ ಇದು ಡಿಸೈಡ್ ಆಗಲ್ಲ. ಏನೇ ಇದ್ರೂ ಕೂಡ 10th ಜನಪಥದಲ್ಲೇ ನಿರ್ಧಾರ ಆಗಬೇಕು. ಅಲ್ಲಿ ಯಾವಾಗ ಮೀಟಿಂಗ್ ಆಗತ್ತೆ ಅನ್ನೋದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.